ಸಾಮಾನ್ಯವಾಗಿ ಕೋಡುಬಳೆಗೆ ಮೈದಾವನ್ನ ಬಳಸ್ತಾರೆ. ನಾವಿಲ್ಲಿ ಸ್ವಲ್ಪನೂ ಮೈದಾವನ್ನ ಬಳಸದೆ ರುಚಿಯಾದ ಈರುಳ್ಳಿ ಕೋಡುಬಳೆಯನ್ನ ಮಾಡೋಣ. ಇದು ತುಂಬಾನೇ ಗರಿಗರಿ ಹಾಗೂ ವಿಭಿನ್ನ ರುಚಿ ಕೊಡುತ್ತೆ. ನಮಸ್ತೆ, ನಾನು ನಿಮ್ಮ ರಶ್ಮಿ. ಐತಾಳ್ಸ್ ನಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲಿಗೆ ಒಂದು ಬಾಣಲೆಗೆ 3/4 ಕಪ್ ಚಿರೋಟಿ ರವೆಯನ್ನ ಹಾಕಿ ಸಣ್ಣ ಉರಿಯಲ್ಲಿ 3 ರಿಂದ 4 ನಿಮಿಷ ಹುರಿದುಕೊಳ್ಳಿ. ನಂತರ ಇದಕ್ಕೆ 3 ಕಪ್ ಅಕ್ಕಿ ಹಿಟ್ಟನ್ನು ಸೇರಿಸಿ ಅಕ್ಕಿ ಹಿಟ್ಟು ಬೆಚ್ಚಗಾಗುವ ತನಕ ಹುರಿದು ಆರಲು ಬಿಡಿ. ಮಿಕ್ಸಿ ಜಾರ್ಗೆ ಅರ್ಧ ಕಪ್ ಹುರಿಗಡ್ಲೆಯನ್ನ ಹಾಕಿ ನುಣ್ಣಗೆ ಪುಡಿ ಮಾಡಿ ಹುರಿದುಕೊಂಡಿರುವ ಹಿಟ್ಟಿಗೆ ಸೇರಿಸಿ. ಪುನಃ ಮಿಕ್ಸಿ ಜಾರ್ಗೆ 2 ಈರುಳ್ಳಿ, ಕರಿಬೇವು ಸ್ವಲ್ಪ, ಜೀರಿಗೆ 1 ಟೀ ಸ್ಪೂನ್, 1/4 ಟೀ ಸ್ಪೂನ್ ಇಂಗು, ಉಪ್ಪು 1 ಟೀ ಸ್ಪೂನ್, ಒಣಮೆಣಸು 5, 1/4 ಕಪ್ ನೀರನ್ನು ಸೇರಿಸಿ ನುಣ್ಣಗೆ ರುಬ್ಬಿ ಈ ಮಿಶ್ರಣವನ್ನ ಅಕ್ಕಿ ಹಿಟ್ಟಿಗೆ ಸೇರಿಸಿ ಇವೆಲ್ಲವನ್ನ ಒಮ್ಮೆ ಚೆನ್ನಾಗಿ ಕಲಸಿಕೊಳ್ಳಿ. ನಂತರ ಇದಕ್ಕೆ ಬಿಸಿ ಬಿಸಿ ಎಣ್ಣೆಯನ್ನ ಹಾಕಬೇಕು. ಇಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನ ಹಾಕಿ ರವೆ ಹಾಗೂ ಅಕ್ಕಿ ಹಿಟ್ಟಿನೊಂದಿಗೆ ಎಣ್ಣೆ ಚೆನ್ನಾಗಿ ಹೊಂದಿಕೊಳ್ಬೇಕು. ಆ ರೀತಿ ತಿಕ್ಕಿ ತಿಕ್ಕಿ ಕಲಸಿಕೊಳ್ಬೇಕು. ಕೈಯಲ್ಲಿ ಒಟ್ಟು ಮಾಡಿದ್ರೆ ಉಂಡೆ ತರ ಆಗ್ಬೇಕು. ಆ ರೀತಿ ಬಂದ್ರೆ ಹದ ಸರಿ ಇದೆ ಎಂದರ್ಥ. ನಾನಿಲ್ಲಿ ಮತ್ತೆ 1 ಟೀ ಸ್ಪೂನ್ ಉಪ್ಪನ್ನ ಹಾಕಿ ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸಿ ಹಿಟ್ಟನ್ನ ಕಲಸಿಕೊಳ್ಬೇಕು. ಒಟ್ಟಾರೆ 1/2 ಕಪ್ ನೀರನ್ನ ಸೇರಿಸಿ ಕಲಸಿಕೊಳ್ಬೇಕು. ಕಲಸಿಕೊಂಡಿರುವ ಹಿಟ್ಟನ್ನ ಚೆನ್ನಾಗಿ ನಾದಿ ಕೋಡುಬಳೆ ಆಕಾರ ಕೊಡಿ. ಮಾಡಿಕೊಂಡಿರುವ ಕೋಡುಬಳೆಯನ್ನ ಕಾದೆಣ್ಣೆಗೆ ಬಿಡಿ. ಮಧ್ಯಮ ಉರಿ ಇರಲಿ. ಮಧ್ಯ ಮಧ್ಯ ಕೈ ಆಡಿಸ್ತಾ ಇರಬೇಕು. ಎಣ್ಣೆಯ ಗುಳ್ಳೆಗಳೆಲ್ಲ ಕಡಿಮೆ ಆಗ್ಬೇಕು. ಅಲ್ಲಿ ತನಕ ಕಾಯಿಸ್ಬೇಕು. ಈಗ ಈರುಳ್ಳಿ ಕೋಡುಬಳೆ ರೆಡಿ ಆಯ್ತು. ಹಾಗಿದ್ರೆ ನೀವು ಒಮ್ಮೆ ಮಾಡಿ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.